ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ರೀಡಿಂಗ್ ಬಂದು ಪಿಕ್ ಕಾರ್ಡ್ ರೀಡಿಂಗ್ ಇರುತ್ತೆ. ಈ ಒಂದು ಪಿಕ್ ಕಾರ್ಡ್ ರೀಡಿಂಗ್ ಯಾರಿಗೆ ರೆಸೊನೇಟ್ ಆಗುತ್ತೆ ಅಂದ್ರೆ, ಯಾರೆಲ್ಲ ಸಪರೇಷನ್ ಅಲ್ಲಿ ಇದ್ದೀರಾ, ಬ್ರೇಕಪ್ ಸಿಚುಯೇಷನ್ ಅಲ್ಲಿ ಇದ್ದೀರಾ, ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ, ಈ ಒಂದು ರೀಡಿಂಗ್ ನಿಮ್ಗೆ ರೆಸೊನೇಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ, ನಿಮ್ಮ ಎಕ್ಸ್ ಪರ್ಸನ್ ಜೊತೆಗೆ ಯಾವಾಗ ರಿಕನ್ಸಿಲೇಷನ್ ಆಗತ್ತೆ, ಸೊ ರಿಕನ್ಸಿಲೇಷನ್ ಆಗತ್ತಾ ಆಗಲ್ವಾ, ಮೂವ್ ಆನ್ ಆಗ್ಬೇಕಾ, ವೇಟ್ ಮಾಡ್ಬೇಕಾ ಅನ್ನೋ ಒಂದು ರೀಡಿಂಗ್ ನ ತಗೊಂಡ್ ಬಂದಿದ್ದೀನಿ. ಸೊ ಈ ಒಂದು ವಿಡಿಯೋ ಬಗ್ಗೆ ತುಂಬಾ ವಿಡಿಯೋಸ್ ಮಾಡಿದೀನಿ, ಬಟ್ ಸ್ಟಿಲ್ ಇದೊಂದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ನಾನು ಹೇಳ್ಬೋದು. ಸೊ ಫೈನಲಿ ದಿಸ್ ವಿಡಿಯೋ ಇಸ್ ಔಟ್. ಸೊ ನಿಮ್ಮ ವ್ಯಕ್ತಿನ ನೆನ್ಸ್ಕೊಂಡು ಈ ಒಂದು ರೀಡಿಂಗ್ ನ ನೋಡಿದ್ರೆ ಡೆಫಿನೆಟ್ಲಿ ರೆಸೊನೇಟ್ ಆಗತ್ತೆ ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಲ್ಲಿ ನಾನು 2 ಕ್ರಿಸ್ಟಲ್ಸ್ ನ ಕೊಟ್ಟಿದ್ದೀನಿ. ಸೊ ಫಸ್ಟ್ ಕ್ರಿಸ್ಟಲ್ ಬಂದು ಲ್ಯಾಪಿಸ್ ಲಾಜೂಲಿ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಅಮೆಂಥಿಸ್ಟ್. ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗುತ್ತೋ ಆ ಕ್ರಿಸ್ಟಲ್ ನ ನೀವು ಚೂಸ್ ಮಾಡ್ಕೊಳ್ಳಿ. ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್, ಯಾರೆಲ್ಲ ಲ್ಯಾಪಿಸ್ ಲಾಜೂಲಿನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ಎಕ್ಸ್ ಪರ್ಸನ್ ಜೊತೆ ರಿಕನ್ಸಿಲೇಷನ್ ಆಗತ್ತಾ, ರಿಕನ್ಸಿಲೇಷನ್ ಯಾವಾಗ ಆಗತ್ತೆ, ವೇಟ್ ಮಾಡ್ಬೇಕಾ, ಮೂವ್ ಆನ್ ಆಗಬೇಕಾ, ಪ್ರತಿಯೊಂದು ಮಾಹಿತಿನ ಇಲ್ಲಿ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಓಕೆ, ಸೊ ಬಿ ಪೇಷಂಟ್ ಅಂಡ್ ಬಿ ಪಾಸಿಟಿವ್. ಓಕೆ, so yes, so bottom of the card 8 of pentacles ಇದೆ. so guys, ಯಾರೆಲ್ಲ ಫಸ್ಟ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದ್ರ, we have 8 of pentacles, 10 of swords and death card and king of swords, knight of cups, knight of swords, queen of cups, 3 of wands, ಅದರ ಜೊತೆಗೆ we have queen of pentacles. ಸೊ ಗೈಸ್, ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂತ ಅಂದ್ರೆ, ಸೊ ಡೆಫಿನೆಟ್ಲಿ ನೀವು ಯಾರನ್ನ ನೆನೆಸ್ಕೊಂಡು ಈ ಒಂದು ರೀಡಿಂಗ್ ನ ನೋಡ್ತಾ ಇದ್ರ, ಆ ಒಂದು ಪರ್ಸನ್ ಜೊತೆ ರಿಕನ್ಸಿಲೇಷನ್ ಆಗತ್ತಾ ಅಂತ ಅಂದ್ರೆ, ಸೊ ಡೆಫಿನೆಟ್ಲಿ ಎಲ್ಲೋ ಒಂದು ಕಡೆ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ. ಎಸ್, ಆಗತ್ತೆ ಅಂತ ನಾನು ಹೇಳ್ಬೋದು, ಬಟ್ ಇಟ್ ವಿಲ್ ಟೇಕ್ ಟೈಮ್ ಅಂತ ನಾನು ಹೇಳ್ತೀನಿ. ಸೊ ಈ ಒಂದು ವ್ಯಕ್ತಿ ಜೊತೆಗೆ, ನಿಮ್ಮ ಒಂದು ಪರ್ಸನ್ ಜೊತೆಗೆ ಈ ಒಂದು ಕನೆಕ್ಷನ್ ರಿಕನ್ಸಿಲೇಷನ್ ಆಗತ್ತೆ, ರಿಯೂನಿಯನ್ ಆಗತ್ತೆ, ಬಟ್ ತುಂಬಾನೇ ಟೈಮ್ ಹಿಡಿಯುತ್ತೆ ಅಂತ ನಾನು ಹೇಳ್ಬೋದು. ರೈಟ್ ನಾವ್ ನಿಮ್ಮ ಪರ್ಸನ್ ಅವರ ಜೀವನದಲ್ಲಿ ತುಂಬಾನೇ ಅಪ್ಸ್ ಅಂಡ್ ಡೌನ್ಸ್ ಇದೆ, ಕರಿಯರ್ ಅಲ್ಲಿ ಪ್ರಾಬ್ಲಮ್ಸ್ ಇದೆ, ಫಿನಾನ್ಷಿಯಲಿ ಪ್ರಾಬ್ಲಮ್ಸ್ ಇದೆ, ಫ್ಯಾಮಿಲಿನಲ್ಲಿ ಇಶ್ಯೂಸ್ ಇದೆ. ಐ ಥಿಂಕ್ ಮೇ ಬಿ ನಂಗೆ 10 ಆಫ್ ಸೋರ್ಡ್ಸ್ ಡೆತ್ ಕಾರ್ಡ್ ಇರೋದ್ರಿಂದ ಸಮಥಿಂಗ್ ಅವರ ಲೈಫ್ ಅಲ್ಲಿ ಎಂಡ್ ಆಗ್ತಾ ಇದೆ ಅಂತ ಹೇಳ್ಬೋದು. ನೆಗೆಟಿವಿಟಿ ಆಗಿರ್ಬೋದು, ಕರ್ಮದ ಪಾಸ್ಟ್ ಲೈಫ್ ಕರ್ಮ ಇರ್ಬೋದು, ಅಥವಾ ಕಾರ್ಮಿಕ್ ಸೈಕಲ್ ಇರ್ಬೋದು. ನಿಮ್ಮ ಕನೆಕ್ಷನ್ ಅಲ್ಲಿ ನೆಗೆಟಿವಿಟಿ ಕ್ಲೆನ್ಸ್ ಆಗ್ತಾ ಇದೆ, ಥರ್ಡ್ ಪಾರ್ಟಿ ಸಿಚುಯೇಷನ್ ಎಂಡ್ ಆಗ್ತಾ ಇದೆ. ಸೊ ಸಮಥಿಂಗ್ ಇಸ್ ನೆಗೆಟಿವ್ ಎಂಡ್ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ಕೆಟ್ಟ ಸಮಯ ಆಗಿರ್ಬೋದು, ಕೆಟ್ಟದ ಒಂದು ಪ್ರಭಾವ ಆಗಿರ್ಬೋದು, ನೆಗೆಟಿವ್ ಎನರ್ಜೀಸ್ ಆಗಿರ್ಬೋದು, ಕಾರ್ಮಿಕ್ ಸೈಕಲ್ಸ್ ಆಗಿರ್ಬೋದು, ಎಲ್ಲಾನು ಕೂಡ, ಎಲ್ಲಾ ನೆಗೆಟಿವಿಟಿನೂ ಕೂಡ ನಿಮ್ಮ ಕನೆಕ್ಷನ್ ಅಲ್ಲಿ ಕ್ಲೆನ್ಸ್ ಆಗ್ತಾ ಇದೆ, ರಿಮೂವ್ ಆಗ್ತಾ ಇದೆ ಅಂತ ನಾನು ಹೇಳ್ತೀನಿ. ಸೊ ಡೆಫಿನೆಟ್ಲಿ ನಿಮ್ಮ ಒಂದು ವ್ಯಕ್ತಿ ಇಲ್ಲಿ ಒಂದು ರಿಯಲೈಸೇಷನ್ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ಡೆಫಿನೆಟ್ಲಿ ನಿಮ್ಮನ್ನ ಕಳ್ಕೊಂಡಿರೋದಕ್ಕೆ ಅಂಡ್ ನಿಮ್ಮನ್ನ ಬಿಟ್ಟೋಗಿರೋದಕ್ಕೆ, ನಿಮ್ಮನ್ನ ಬ್ಲೇಮ್ ಮಾಡಿದ್ದಕ್ಕೆ, ನಿಮ್ಗೆ ಹರ್ಟ್ ಮಾಡಿದ್ದಕ್ಕೆ, ನಿಮ್ಗೆ ಪೇನ್ ಕೊಟ್ಟಿದ್ದಕ್ಕೆ, ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ಅವ್ರಿಗೆ ಸಾರಿ ಫೀಲ್ ಮಾಡ್ತಾ ಇದ್ದಾರೆ, ಅಪಾಲಜಿ ಫೀಲ್ ಮಾಡ್ತಾ ಇದ್ದಾರೆ. ಸೊ ನಾನು ತುಂಬಾ ದೊಡ್ಡ ರಾಂಗ್ ಡಿಸಿಷನ್ ತಗೊಂಡಿದ್ದೀನಿ, ಈ ಒಂದು ವ್ಯಕ್ತಿನ ನಾನು ಬಿಡಬಾರ್ದಾಗಿತ್ತು. ಸೊ ತುಂಬಾನೇ ಅವರು ರೆಗ್ರೆಟ್ ಫೇಸ್ ಅಲ್ಲಿ ಇದ್ದಾರೆ, ತುಂಬಾನೇ ಅವ್ರಿಗೆ ಗಿಲ್ಟ್ ಫೀಲ್ ಆಗ್ತಾ ಇದೆ ಅಂತ ನಾನು ಹೇಳ್ತೀನಿ. ಬಟ್ ದಿಸ್ ಪರ್ಸನ್ ಇಸ್ ರಿಯಲಿ ಮಿಸ್ಸಿಂಗ್ ಯು ಅಂತ ನಾನು ಹೇಳ್ಬೋದು. ಸೊ ನಿಮ್ಮನ್ನ ತುಂಬಾ ಮಿಸ್ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ, ತುಂಬಾ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಒಂದು ಜೊತೆಗೆ ಕಳೆದಿರುವಂತ ಎಲ್ಲಾ ಸಮಯಗಳು, ಮೆಮೊರೀಸ್ ಗಳನ್ನೆಲ್ಲ ನೆನ್ಸ್ಕೊಂಡಾಗ ನಿಮ್ಮ ವ್ಯಕ್ತಿ ತುಂಬಾನೇ ಎಮೋಷನಲ್ ಆಗ್ತಾ ಇದ್ದಾರೆ. ಫಾರ್ ದ ಫಸ್ಟ್ ಟೈಮ್ ಆ ಒಂದು ವ್ಯಕ್ತಿ ನಿಮ್ಮ ವಿಚಾರವಾಗಿನೇ ಅವರು ತುಂಬಾ ಎಮೋಷನಲ್ ಆಗ್ತಾ ಇರೋದು. ಬಿಕಾಸ್ ದಿಸ್ ಪರ್ಸನ್ ಇಸ್ ರಿಯಲಿ ವೆರಿ ಸ್ಟ್ರಾಂಗ್. ಸೊ ತುಂಬಾನೇ ಸ್ಟ್ರಾಂಗ್ ಅಂತ ನಾನು ಹೇಳ್ಬೋದು. ಅವ್ರು ಯಾವುದೇ ಕಾರಣಕ್ಕೂ ಅವರಷ್ಟು ಸುಲಭವಾಗಿ ಎಮೋಷನಲ್ ಆಗಲ್ಲ, ತುಂಬಾ ಬೇಗ ಬೇಜಾರಾಗೋದಿಲ್ಲ. ಬಟ್ ನಿಮ್ಮ ವಿಚಾರವಾಗಿ ಅವ್ರಿಗೆ ತುಂಬಾನೇ ಅವ್ರಿಗೆ ಎಮೋಷನಲ್ ಆಗ್ತಾ ಇದಾರೆ, ಅವ್ರು ತುಂಬಾ ಸ್ಯಾಡ್ ಆಗ್ತಾ ಇದಾರೆ ಅಂತ ಅಂದ್ರೆ, ನಿಮಗೆ ಎಷ್ಟು ಪೇನ್ ಮಾಡಿದ್ದಾರೆ, ನಿಮ್ಮ ಜಾಗದಲ್ಲಿ ನಿಂತು ನಿಮ್ಮ
ಒಂದು ಕಷ್ಟನ ನೋಡಿದಾಗ ನಿಮ್ಮ ವ್ಯಕ್ತಿಯ ರಿಯಲೈಸೇಷನ್ ಆಗ್ತಾ ಇದೆ, ಎಸ್ ಹೌದು ನಾನ್ ಮಾಡಿದ್ದು ತಪ್ಪು, ಅವರ ತಪ್ಪು ಅವರಿಗೆ ಅರಿವಾಗ್ತಾ ಇದೆ ಅಂತ ಹೇಳ್ಬೋದು. ಬಟ್ ಡೆಫಿನೆಟ್ಲಿ ಒಂದು ವ್ಯಕ್ತಿಗೆ ಈಗೋ ಆಟಿಟ್ಯೂಡ್ ಎಲ್ಲಾನು ಕೂಡ ಕಡಿಮೆ ಆಗ್ತಾ ಇದೆ ಡೇ ಬೈ ಡೇ. ಅಂಡ್ ನಿಮ್ಮ ಮೇಲೆ ಗೌರವ ಹೆಚ್ಚಾಗ್ತಾ ಇದೆ ಡೇ ಬೈ ಡೇ, ಪ್ರೀತಿ ಹೆಚ್ಚಾಗ್ತಾ ಇದೆ, ಕೇರ್ ಹೆಚ್ಚಾಗ್ತಾ ಇದೆ. ಅಂಡ್ ನೀವೆಂತ ಇನ್ನೋಸೆಂಟ್, ತುಂಬಾನೇ ಕ್ವೈಟ್ ಪರ್ಸನ್, ತುಂಬಾನೇ ಕೈಂಡ್ ಪರ್ಸನ್ ಎಲ್ಲಾನು ಕೂಡ ನಿಮ್ಮ ವ್ಯಕ್ತಿಗೆ ಅರ್ಥ ಆಗ್ತಾ ಇದೆ. ಸೊ ಆವಾಗ ನಿಮ್ಮನ್ನ ಬಿಟ್ಟೋಗುವಾಗ ಡೆಫಿನೆಟ್ಲಿ ನಿಮ್ಗೆ ತುಂಬಾನೇ ನೋವು ಕೊಟ್ಟಿದ್ದಾರೆ. ಆ ಎಲ್ಲಾ ನೋವುಗಳಿಗೆ ನಿಮ್ಮ ಪರ್ಸನ್ ಡೆಫಿನೆಟ್ಲಿ ದೇ ಫೀಲಿಂಗ್ ವೆರಿ ವೆರಿ ಸ್ಯಾಡ್, ದೇ ವೇರ್ ಫೀಲಿಂಗ್ ವೆರಿ ಸಾರಿ ಅಂತ ಹೇಳ್ಬೋದು. ಸೊ ತುಂಬಾನೇ ನಿಮ್ ಜೊತೆ ಕಮ್ಯುನಿಕೇಟ್ ಮಾಡಬೇಕು, ನಿಮ್ ಜೊತೆಗೆ ಮಾತಾಡಬೇಕು, ನಿಮ್ಮನ್ನ ನೋಡ್ಬೇಕು ಅಂಡ್ ಮನ್ಸು ಬಿಚ್ಚಿ ಅವ್ರೆ ಏನ್ ಫೀಲ್ ಆಗ್ತದೆ ಎಲ್ಲಾನು ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಅವರು ತುಂಬಾನೇ ಅವ್ರಿಗೆ ಫೀಲ್ ಆಗ್ತಾ ಇದೆ ಅಂತ ಹೇಳ್ಬೋದು. ಬಟ್ ದಿಸ್ ಪರ್ಸನ್ ಇಸ್ ರಿಯಲಿ ವರ್ಕಿಂಗ್ ರಿಯಲಿ ಹಾರ್ಡ್ ಅಂತ ಹೇಳ್ತೀನಿ. ಸೊ ಎಲ್ಲೊಂದ್ ಕಡೆ ಕ್ವೀನ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಡೆಫಿನೆಟ್ಲಿ ಅವ್ರಿಗೆ ತುಂಬಾನೇ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ, ತುಂಬಾನೇ ಅವರು ಫಿನಾನ್ಷಿಯಲಿ ಕರಿಯರ್ ಅಲ್ಲಿ ಫೋಕಸ್ಡ್ ಆಗಿದ್ದಾರೆ. ಸೊ ಅಟ್ ದ ಸೇಮ್ ಟೈಮ್ ಸೊ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಡೆಫಿನೆಟ್ಲಿ ನಾನು ತುಂಬಾನೇ ಬ್ಯಾಡ್ ಡಿಸಿಷನ್ ತಗೊಂಡಿದ್ದೀನಿ ನನ್ನ ಲೈಫ್ ಅಲ್ಲಿ, ನನ್ನ ಜೀವನದಲ್ಲಿ ಇಂತ ಒಂದು ಘಟನೆ ಆಗ್ಬಾರ್ದಾಗಿತ್ತು, ಸಪರೇಷನ್ ಆಗಿದೆ. ಬಟ್ ಇವಾಗ ಮುಂದೆ ಅದನ್ನ ಹೇಗೆ ಸರಿಪಡಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ಅಂತ ನಾನು ಹೇಳ್ತೀನಿ. ಸೊ ನೈಟ್ ಆಫ್ ಕಪ್ಸ್ ಇದೆ, ನೈಟ್ ಆಫ್ ಸೋರ್ಟ್ಸ್ ಇದೆ, ಒಂದು ತುಂಬಾ ಬೇಗ ಎನರ್ಜೀಸ್ ಇದೆ ನಿಮ್ಮನ್ನ ಅವರು ರೀಚ್ ಔಟ್ ಆಗೋದಕ್ಕೆ ಅಂಡ್ ನಿಮ್ಮ ಜೊತೆಗೆ ಟ್ರಾವೆಲ್ ಮಾಡಬೇಕು ಅಂಡ್ ನಿಮ್ಮ ಜೊತೆಗೆ ಲೈಫ್ ಲಾಂಗ್ ಒಂದು ಕಮಿಟ್ಮೆಂಟ್ ಕೊಡಬೇಕು. ದಿಸ್ ಪರ್ಸನ್ ರಿಯಲಿ ವಾಂಟ್ಸ್ ಟು ಆಫರ್ ಅಂತ ನಾನು ಹೇಳ್ತೀನಿ. ನೈಟ್ ಆಫ್ ಕಪ್ಸ್ ಇದೆ, ನಿಮಗೆ ಒಂದು ಆಫರ್ ಕೊಡಬೇಕು, ಮ್ಯಾರೇಜ್ ಕಮಿಟ್ಮೆಂಟ್ ಕೊಡಬೇಕು ಅಥವಾ ಒಂದು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಕೊಡಬೇಕು. ಅವರು ಡಿಸೈಡ್ ಮಾಡಿದ್ದಾರೆ ನಾನು ಬದುಕಿದ್ರೆ ಈ ಒಂದು ವ್ಯಕ್ತಿ ಜೊತೆನೆ ಬದುಕಬೇಕು, ನಾನು ಮದ್ವೆ ಆದ್ರೆ ಈ ಒಂದು ವ್ಯಕ್ತಿ ಜೊತೆನೆ ಮದ್ವೆ ಆಗ್ಬೇಕು. ಅಂಡ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಫೀಲಿಂಗ್ ದಟ್ ಇಂತ ಒಂದು ಒಳ್ಳೆ ವ್ಯಕ್ತಿ ನನ್ಗೆ ಇನ್ಯಾರು ಸಿಗೋದಿಲ್ಲ. ಸೊ ಅವ್ರಿಗೆ ನಿಮ್ಮ ಬಗ್ಗೆ ಅರ್ಥ ಆಗಿದೆ, ರಿಯಲೈಸೇಷನ್ ಆಗಿದೆ. ಸೊ ನೀವು ಎಷ್ಟು ಟೈಮ್ ಕೊಡ್ತಾ ಇದ್ರಿ, ಎಷ್ಟು ಪ್ರೀತಿ ಮಾಡ್ತಾ ಇದ್ರಿ, ಎಷ್ಟು ಕೇರ್ ಮಾಡ್ತಾ ಇದ್ರಿ ಅಂಡ್ ಎಷ್ಟು ನೀವು ಎಲ್ಪ್ ಮಾಡಿದ್ರ ನಿಮ್ಮ ವ್ಯಕ್ತಿಗೆ, ಅದೆಲ್ಲಾನು ಕಣ್ಮುಂದೆ ಅವ್ರಿಗೆ ನೋಡಿದಾಗ ಅವ್ರಿಗೆ ತುಂಬಾ ಎವಿಡೆಂಟ್ ಆಗಿ ಕಾಣಿಸ್ತಾ ಇದೆ, ಇಂತ ಒಂದು ಒಳ್ಳೆ ಪರ್ಸನ್ ನಾನು ಕಳ್ಕೊಳ್ಬಾರ್ದು, ಐ ಆಮ್ ನಾಟ್ ಗೋನಾ ಲೂಸ್ ದಿಸ್ ಪರ್ಸನ್, ಐ ನೀಡ್ ಟು ಗೆಟ್ ಬ್ಯಾಕ್ ಟು ದೆಮ್ ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ. ಸೊ ಡೆಫಿನೆಟ್ಲಿ ನಿಮ್ಮ ಒಂದು ರಿಲೇಶನ್ಶಿಪ್ ಒಂದು ಆಪರ್ಚುನಿಟಿ ಸಿಗತ್ತೆ, ಒಂದು ಅವಕಾಶ ಸಿಗತ್ತೆ ರಿಕನ್ಸಿಲೇಷನ್ ಆಗೋದಕ್ಕೆ, ರಿಯೂನಿಯನ್ ಆಗೋದಕ್ಕೆ. ಯಾವಾಗ ಹೇಗೆ ರಿಕನ್ಸಿಲೇಷನ್ ಆಗತ್ತೆ ಅಂದ್ರೆ ಡೆಫಿನೆಟ್ಲಿ ಒಂದು ನೆಗೆಟಿವಿಟಿ ರಿಮೂವ್ ಆಗ್ತಾ ಇದೆ, ನಿಮ್ಮ ಕನೆಕ್ಷನ್ ಹೀಲ್ ಆಗ್ತಾ ಇದೆ. ಸೊ ನಿಮ್ಮ ಕನೆಕ್ಷನ್ ಖಂಡಿತ ಕಂಪ್ಲೀಟ್ ಆಗಿ ಹೀಲ್ ಆದ್ಮೇಲೆ, ನಿಮ್ಮ ವ್ಯಕ್ತಿಯ ಮನಸ್ಸು ಹೀಲ್ ಆದ್ಮೇಲೆ ಡೆಫಿನೆಟ್ಲಿ ಒಂದು ಡಿವೈನ್ ರಿಯೂನಿಯನ್ ಆಗೇ ಆಗತ್ತೆ ಅಂತ ಹೇಳ್ಬೋದು. ಸೊ ಯಾವಾಗ ಅಂತ ಅಂದ್ರೆ ಮೇ ಬಿ ಇಟ್ ವಿಲ್ ಟೇಕ್ ದಿಸ್ ಇಯರ್ ಅಂತ ನಾನು ಹೇಳ್ತೀನಿ. ಈ ಒಂದು ವರ್ಷ ಮುಗಿಯೋದ ನಂತರ ಅಥವಾ ಈ ಒಂದು ವರ್ಷ ಮುಗಿದ ಮೇಲೆ ನಿಮ್ಮಿಬ್ರ ಮಧ್ಯೆ ರಿಕನ್ಸಿಲೇಷನ್ ಆಗುವಂತ ಎಲ್ಲಾ ಚಾನ್ಸಸ್ ಇದೆ, ಪಾಸಿಬಿಲಿಟೀಸ್ ಇದೆ. ಬಟ್ ಓಪ್ನ ಕಳ್ಕೊಬೇಡಿ, ನಂಬಿಕೆ ಇಟ್ಕೊಳ್ಳಿ. ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ಪಡ್ಕೊಳ್ಳೋದಕ್ಕೆ ಚರ್ಪಡಿಸ್ತಾ ಇದಾರೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್. ಯಾರೆಲ್ಲ ಅಮೆಂಥಿಸ್ಟ್ ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ಜೊತೆ ರಿಕನ್ಸಿಲೇಷನ್ ಆಗತ್ತಾ, ರಿಯೂನಿಯನ್ ಆಗತ್ತಾ, ಒಂದ್ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ಬೇಕಾ, ಮೋನ್ ಆಗಬೇಕಾ, ಪ್ರತಿಯೊಂದು ಮಾಹಿತಿನ ಇಲ್ಲಿ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಸೊ ಪಾಸಿಟಿವ್ ಆಗಿರಿ ಗೈಸ್. ಓಕೆ, ಸೊ ಲೆಟ್ ಮೀ ಚೆಕ್ ದ ಎನರ್ಜೀಸ್. ಓ ಮೈ ಗಾಡ್. ಓಕೆ, ಸೊ ಬಾಟಮ್ ಆಫ್ ದಿ ಕಾರ್ಡ್ ವಿ ಹ್ಯಾವ್ 10 ಆಫ್ ವ್ಯಾನ್ಸ್. ಸೊ ಗೈಸ್ ಯಾರೆಲ್ಲ ಸೆಕೆಂಡ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದ್ರ, 10 ಆಫ್ ವ್ಯಾನ್ಸ್ ಇದೆ, 5 ಆಫ್ ಪೆಂಟಿಕಲ್ಸ್, 4 ಆಫ್ ಪೆಂಟಿಕಲ್ಸ್, 2 ಆಫ್ ವ್ಯಾನ್ಸ್, ಪೇಜ್ ಆಫ್ ವ್ಯಾನ್ಸ್, ಅರ್ಮಿಟ್ ಅಂಡ್ ಫೂಲ್ ಕಾರ್ಡ್ ಮತ್ತೆ ನೈಟ್ ಆಫ್ ಪೆಂಟಿಕಲ್ಸ್. ಸೊ ಗೈಸ್ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂದ್ರೆ, ರೈಟ್ ನಾವು ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಡೆಫಿನೆಟ್ ಆಗಿ ಯೋಚನೆ ಮಾಡ್ತಾ ಇದಾರೆ ಅಂತ ಹೇಳ್ಬೋದು. ಸೊ ಅರ್ಮಿಟ್ ಕಾರ್ಡ್ ಇದೆ, ಸೊ ತುಂಬಾನೇ ಡಿಪ್ರೆಷನ್ ಅಲ್ಲಿ ಇದ್ದಾರೆ, ಬೇಜಾರಲ್ಲಿ ಇದ್ದಾರೆ, ಏಕಾಂಗಿ ಆಗಿದ್ದಾರೆ ಅಂಡ್ ಎಲೋನ್ ಆಗ್ತಾ ಇದಾರೆ, ಲೋನ್ಲಿ ಆಗ್ತಾ ಇದಾರೆ ಅಂತ ಹೇಳ್ಬೋದು. ಅವ್ರು ಯಾರ ಜೊತೆನೂ ಜಾಸ್ತಿ ಬೆರೀತಾ ಇಲ್ಲ, ಅವ್ರು ಆಕ್ಟಿವ್ ಆಗಿಲ್ಲ ಅಂಡ್ ಅವ್ರು ಯಾರ ಜೊತೆನೂ ಜಾಸ್ತಿ ಮಾತಾಡ್ತಾ ಇಲ್ಲ, ಬೆರೀತಾ ಇಲ್ಲ ಅಂಡ್ ಎಲೋನ್ ಕಡೆ ಅವ್ರು ತುಂಬಾ ಒಬ್ಬಂಟಿ ಆಗ್ತಾ ಇದಾರೆ, ಡಿಪ್ರೆಷನ್ ಅಲ್ಲಿ ಇದ್ದಾರೆ. ಮೇ ಬಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಅವ್ರೇನ್ ನಿಮ್ಗೆ ಚೀಟಿಂಗ್ ಮಾಡಿದ್ರು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಅವರ ಮೇಲೆನೆ ಅವ್ರಿಗೆ ಇವಾಗ ಫೀಲ್ ಆಗ್ತಾ ಇದೆ ದಟ್ ನಾನು ಎಂತ ಫೂಲ್ ಅಂತ. ಸೊ ಇವಾಗ ಇದ್ರ ಬಗ್ಗೆ ಯೋಚನೆ ಮಾಡಿ ಏನ್ ಫೀಲ್ ಮಾಡ್ತಾ ಇದಾರೆ ಅಂದ್ರೆ, ಅವ್ರಿಗೆ ತುಂಬಾನೇ ಬೇಜಾರಾಗ್ತಾ ಇದೆ, ತುಂಬಾನೇ ಆಂಗ್ಸೈಟಿ ಒಳಗಾಗ್ತಾ ಇದಾರೆ, ತುಂಬಾನೇ ಫ್ರಸ್ಟ್ರೇಷನ್ ಅಲ್ಲಿ ಇದಾರೆ, ಸೊ ತುಂಬಾನೇ ಸ್ಟ್ರೆಸ್ ಅಲ್ಲಿ ಇದಾರೆ ಅಂತ ಹೇಳ್ಬೋದು. ದಿಸ್ ಪರ್ಸನ್ ಇಸ್ ನಾಟ್ ಎಟ್ ಆಲ್ ಎಂಜಾಯಿಂಗ್ ದೇರ್ ಲೈಫ್. ಅವರು ಖುಷಿಯಾಗಿಲ್ಲ, ಸೊ ಅವ್ರು ತುಂಬಾನೇ ಡಿಪ್ರೆಷನ್ ಅಲ್ಲಿ ಇದಾರೆ, ಅವ್ರಿಗೆ ಸರಿಯಾಗಿ ಊಟ ಸೇರ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ ಅಂಡ್ ದಿಸ್ ಪರ್ಸನ್ ಫೀಲ್
ಕಂಪ್ಲೀಟ್ಲಿ ಲಾಸ್ಟ್. ಸೊ ನನ್ನ ಜೀವನ ಕಳೆದೋಯ್ತು, ನನ್ನ ಜೀವನ ಹಾಳಾಗೋಯ್ತು, ನನ್ನ ಜೀವನ ಇವಾಗ ಸರಿ ಆಗೋದಿಲ್ಲ, ಈ ತರ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಅವರ ಜೀವನ ಸರಿ ಹೋಗೋದಕ್ಕೆ ಅವರ ಲೈಫ್ ಅಲ್ಲಿ ನೀವಿರ್ಬೇಕು ಅನ್ನೋದು ಅವ್ರಿಗೆ ಫೀಲ್ ಆಗ್ತಾ ಇದೆ. ಸೊ ಅವ್ರಿಗೆ ಏನಾದ್ರೂ ಯಾರಾದ್ರೂ ಖುಷಿ ಕೊಡ್ತಾ ಇದಾರೆ, ಹ್ಯಾಪಿ ಕೊಡ್ತಾ ಇದಾರೆ, ಹ್ಯಾಪಿನೆಸ್ ನನ್ಗೆ ಸಿಗುತ್ತೆ ಅಂದ್ರೆ ಅದು ನಿಮ್ಮ ಮುಖಾಂತರನೇ ಅವರ ಲೈಫ್ ಅಲ್ಲಿ ಹ್ಯಾಪಿನೆಸ್ ಸಿಗಬೇಕು ಅಂತಾನೆ ನಾನು ಹೇಳ್ಬೋದು. ಯಾಕಂತಂದ್ರೆ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ಲೈಕ್ ದಟ್. ನನ್ನ ಇಡೀ ಸರ್ವಸ್ವನೇ ಅವರು, ನನ್ನ ಒಂದು ಇಡೀ ಜೀವನನೇ ಅವರು, ಅವರೇ ನನ್ನ ಖುಷಿ, ಅವರೇ ನನ್ನ ಜಗತ್ತು, ಇವರೇ ನನ್ನ ಜೀವನದಲ್ಲಿ ಇಲ್ಲ ಅಂದ್ಮೇಲೆ ನಾನು ಏನಕ್ಕಿಲ್ಲ ನನ್ನ ಲೈಫ್ ನ ಲೀಡ್ ಮಾಡಬೇಕು. ಸೊ ಈ ತರದೆಲ್ಲ ಅವ್ರು ಯೋಚನೆ ಮಾಡ್ತಾ ಇದ್ರೆ ದಿಸ್ ಪರ್ಸನ್ ಇಸ್ ಗೋಯಿಂಗ್ ಥ್ರೂ ದೇರ್ ಕಾರ್ಮಿಕ್ ಅಂತ ನಾನು ಹೇಳ್ತೀನಿ. ಅವ್ರು ಏನ್ ಕರ್ಮನ ಮಾಡಿದರೆ ಆ ಕರ್ಮಕ್ಕೆ ಇವಾಗ ಒಳಗಾಗಿ ಇವಾಗ ಪಶ್ಚಾತ್ತಾಪ ಪಡ್ತಾ ಇದಾರೆ ಅಂತ ಹೇಳ್ಬೋದು. ಅವರ ಕರ್ಮ ಅವ್ರಿಗೆ ಸಿಕ್ಕಿದೆ. ನಿಮಗೇನ್ ಮೋಸ ಮಾಡಿದ್ರೆ, ನಿಮಗೇನ್ ಬೇಜಾರ್ ಮಾಡಿದ್ದಾರೆ, ನಿಮಗೇನ್ ಹರ್ಟ್ ಮಾಡಿದ್ರೆ ಅವ್ರಿಗೆ ಇವಾಗ ಕರ್ಮದ ಫಲ ಸಿಗುವಂತ ಸಮಯ ಅವ್ರಿಗೆ ಸಿಗ್ತಾ ಇದೆ. ಅವ್ರಿಗೆ ಡೆಫಿನೆಟ್ಲಿ ಅವರ ಜೀವನದಲ್ಲಿ ಎಲ್ಲಾನು ಕಳ್ಕೊಂಡ್ಬಿಟ್ಟಿದೀನಿ ಅನ್ನೋ ರೀತಿನಲ್ಲಿ ಅವ್ರಿಗೆ ಫೀಲ್ ಆಗ್ತಾ ಇದೆ. ದಿಸ್ ಪರ್ಸನ್ ಇಸ್ ಕಂಪ್ಲೀಟ್ಲಿ ಬ್ಲಾಂಕ್. ಸೊ ಇವಾಗ ಏನ್ ಮಾಡ್ಬೇಕು, ಯಾವ ಒಂದು ಸ್ಟೆಪ್ ತಗೊಳ್ಬೇಕು, ನನ್ನ ಜೀವನ ಹೇಗ್ ಸರಿಪಡಿಸ್ಕೊಳ್ಬೇಕು, ಹೇಗ್ ನಾನು ಮುಂದುವರಿಬೇಕು, ಏನೂ ಕೂಡ ಒಂದು ವ್ಯಕ್ತಿ ಗೊತ್ತಾಗ್ತಾ ಇಲ್ಲ. ಸೊ ಕಂಪ್ಲೀಟ್ ಆಗಿ ಬ್ಲಾಂಕ್ ಆಗ್ತಾ ಇದ್ದಾರೆ. ಕಂಪ್ಲೀಟ್ ಆಗಿ ಅವ್ರಿಗೆ ಫೀಲ್ ಆಗ್ತಾ ಇದೆ ದಟ್ ನನ್ನ ಜೀವನದಲ್ಲಿ ಏನೂ ಕೂಡ ಮುಂದೆ ಬರೋದಿಕ್ಕೆ ಆಗೋದಿಲ್ಲ. ಐ ಆಮ್ ಕಂಪ್ಲೀಟ್ಲಿ ಲಾಸ್ಟ್. ತುಂಬಾನೇ ಅವ್ರಿಗೆ ಭಾರ ಆಗ್ತಾ ಇದೆ. ತುಂಬಾನೇ ಅವರ ಜೀವನದಲ್ಲಿ ಸಮಥಿಂಗ್ ತುಂಬಾ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ಸೊ ನನ್ನನ್ನ ಯಾರು ಇಷ್ಟಪಡಲ್ಲ, ನನ್ನನ್ನ ಯಾರಾದ್ರೂ ಪ್ರೀತಿ ಮಾಡ್ತಾರೆ, ನನ್ನನ್ನ ಯಾರಾದ್ರೂ ಗೌರವಿಸ್ತಾರೆ ಅಂದ್ರೆ ಅದು ನೀವು ಮಾತ್ರ, ಈ ಒಂದು ಪರ್ಸನ್ ಮಾತ್ರ ಅನ್ನೋದು ಅವ್ರಿಗೆ ಫೀಲ್ ಆಗ್ತಾ ಇದೆ. ಬಟ್ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬರ್ತಾರೆ, ಕಮ್ಯುನಿಕೇಟ್ ಮಾಡ್ತಾರೆ ಅಂತ ನಾನು ಹೇಳ್ತೀನಿ. ಬಿಕಾಸ್ ಫೂಲ್ ಇದೆ, ನೈಟ್ ಆಫ್ ಪೆಂಟಿಕಲ್ಸ್ ಇದೆ, ಒಂದು ಸ್ಲೋ ಎನರ್ಜೀಸ್ ಇದೆ, ಒಂದು ನಿಧಾನವಾಗಿ ನಿಮ್ಮ ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬರ್ತಾರೆ. ಬಟ್ ಡೆಫಿನೆಟ್ಲಿ ಬಂದೇ ಬರ್ತಾರೆ ಅಂತ ನಾನು ಹೇಳ್ತೀನಿ. ಸೊ ನಥಿಂಗ್ ಟು ವರಿ. ಸೊ ವರಿ ಮಾಡ್ಕೊಳ್ಬೇಡಿ. ಸೊ ಈ ಒಂದು ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ಬೇಕಂದ್ರೆ ಡೆಫಿನೆಟ್ಲಿ ವೆಯ್ಟ್ ಮಾಡಿ, ಬಟ್ ಪಾಸಿಟಿವ್ ಆಗಿರಿ. ಎಲ್ಲೊಂದ್ ಕಡೆ ನಿಮ್ಗೂ ಕೂಡ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರ, ಮ್ಯಾನಿಫೆಸ್ಟೇಷನ್ ವರ್ಕ್ ಆಗ್ತಾ ಇಲ್ಲ ಅಂತ ನೀವು ಕೂಡ ತುಂಬಾನೇ ಡಿಪ್ರೆಷನ್ ಅಲ್ಲಿ ಇದ್ರ. ಯಾವಾಗ ನಾನು ಅನ್ಕೊಂಡಿದ್ದಾಗತ್ತೆ, ಯಾಕೆ ಇದೆಲ್ಲ ನನ್ನ ಲೈಫ್ ಅಲ್ಲಿ ಆಗ್ತಾ ಇದೆ, ಸೊ ಇದೆಲ್ಲ ನನ್ನ ಲೈಫ್ ಅಲ್ಲೇ ಆಗಬೇಕಾ ಅಂತ ನೀವು ಯೋಚನೆ ಮಾಡ್ತಾ ಇದ್ರ ಅಂದ್ರೆ ಡೆಫಿನೆಟ್ಲಿ ಸೊ ನಮ್ಗೆ ಏನಾದ್ರೂ ಒಂದು ಸಿಗಬೇಕು ಅಂತ ಅಂದ್ರೆ ಆ ಒಂದು ಸಿಗೋದು ತುಂಬಾ ಸ್ಲೋ ಆಗ್ಬೋದು, ಬಟ್ ಸ್ಲೋ ಆಗಿ ಸಿಗೋದು ನಮ್ಮ ಲೈಫ್ ಲಾಂಗ್ ಇರುತ್ತಲ್ವಾ. ಸೊ ಇನ್ ದ ಸೇಮ್ ವೇ ಈ ಒಂದು ಕನೆಕ್ಷನ್ ಅಲ್ಲೂ ಕೂಡ ಅದೇ ಆಗ್ತಾ ಇದೆ. ಸೊ ನಿಮ್ಗೆ ಈ ಒಂದು ವ್ಯಕ್ತಿ ಸ್ಲೋ ಆಗಿ ಕಾಂಟ್ಯಾಕ್ಟ್ ಮಾಡ್ತಾರೆ, ಸ್ಲೋ ಆಗಿ ನಿಮ್ಮ ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬರ್ತಾರೆ, ಬಟ್ ಬಂದೇ ಬರ್ತಾರೆ ಅಂತ ನಾನು ಹೇಳ್ತೀನಿ. ಬಿಕಾಸ್ ನಂಗೆ ಫುಲ್ ಎನರ್ಜೀಸ್ ಇದೆ. ಎಲ್ಲ ಮತ್ತೆ ನಿಮ್ಮ ಕನೆಕ್ಷನ್ ರೀಬರ್ತ್ ಹೋಗುತ್ತೆ, ರಿಯೂನಿಯನ್ ಆಗತ್ತೆ, ಒಂದು ಹೊಸ ಚಾಪ್ಟರ್ ಓಪನ್ ಆಗುತ್ತೆ, ಫ್ರೆಶ್ ಕ್ಲೀನ್ ಆಗಿ ನಿಮ್ಮ ಕನೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಅಂಡ್ ಡೆಫಿನೆಟ್ಲಿ ದಿಸ್ ಇಸ್ ಸಮಥಿಂಗ್ ಡಿವೈನ್ಲಿ ಗೈಡೆಡ್ ಕನೆಕ್ಷನ್ ಅಂತ ಹೇಳ್ಬೋದು. ಬಿಕಾಸ್ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ. ಎಲ್ಲೋ ಒಂದು ಕಡೆ ನನಗೆ ಅದು ಫೀಲ್ ಆಗ್ತಾ ಇದೆ. ಸೊ ನೀವಿಬ್ರು ಒಂದು ಪಾಸ್ಟ್ ಲೈಫ್ ಇಂದನೂ ಕೂಡ ಜೋಡಿಯಾಗಿ ಬಂದಿದ್ದೀರಾ, ಕಪಲ್ ಆಗಿ ಬಂದಿದ್ದೀರಾ. ಸೊ ಈ ಒಂದು ಲೈಫ್ ಅಲ್ಲೂ ಕೂಡ ಆ ಒಂದು ರಿಲೇಶನ್ಶಿಪ್ ನಿಮ್ಮ ಸಂಬಂಧದಲ್ಲಿ ಕಂಟಿನ್ಯೂ ಆಗ್ತಾ ಇದೆ ನಿಮ್ಮ ಲೈಫ್ ಅಲ್ಲಿ, ಈ ಒಂದು ಲೈಫ್ ಅಲ್ಲೂ ಕೂಡ. ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಗೋನಾ ಕಮ್ ಬ್ಯಾಕ್. ಸೊ ವೇಟ್ ಮಾಡಿ. ಯಾವಾಗ ಅಂತಂದ್ರೆ ಸ್ವಲ್ಪ ನಿಧಾನ ಆಗತ್ತೆ. ಮೇ ಬಿ ಇಟ್ ವಿಲ್ ಟೇಕ್ 1 year, 1.5 year, ಮೇ ಬಿ 1 year ಆದ್ಮೇಲೆ ಈ ತರ ಒಂದು ಎನರ್ಜೀಸ್ ಇದೆ. ಬಟ್ ಟ್ರಸ್ಟ್ ದಿಸ್ ಪ್ರಾಸೆಸ್ ಅಂತ ಹೇಳ್ತೀನಿ. ಬಿಕಾಸ್ ನೀವು ಕೂಡ ಇನ್ನು ಯಂಗ್ ಏಜ್ ಇದ್ದೀರಾ. ಸೊ ನಿಮ್ಮ ವ್ಯಕ್ತಿನೂ ಕೂಡ ಮೆಚೂರ್ ಆಗ್ತಾ ಇದ್ದಾರೆ ಡೇ ಬೈ ಡೇ. ಸೊ ವೆನ್ ಎಲ್ಲಾನು ಕೂಡ ಒಂದು ಕೂಡ್ ಬಂದಾಗ ಒಂದು ಪರ್ಫೆಕ್ಟ್ ಡಿವೈನ್ ಟೈಮಿಂಗ್ ಅಲ್ಲಿ ಯು ವಿಲ್ ಫೈಂಡ್ ದಿಸ್ ಪರ್ಸನ್ ಬ್ಯಾಕ್ ಇನ್ ಯುವರ್ ಲೈಫ್ ಅಂತ ಹೇಳ್ತಾ, ಸೊ ಸ್ಟೇ ಪಾಸಿಟಿವ್, ಬಿಲೀವ್ ಮಾಡಿ. ಎಲ್ಲೊಂದ್ ಕಡೆ ನೀವು ಹೋಪ್ ಕಳ್ಕೊಳ್ತಾ ಇದ್ರ, ನೀವು ಎಲ್ಲೊಂದು ಕಡೆ ನಿಮ್ಮ ಎನರ್ಜೀಸ್ ಅವ್ರ ಎನರ್ಜೀಸ್ ಮ್ಯಾಚ್ ಆಗ್ತಾ ಇದೆ, ಮಿರರಿಂಗ್ ಆಗ್ತಾ ಇದೆ. ಸೊ ನೀವೇನ್ ಯೋಚನೆ ಮಾಡ್ತಾ ಇದ್ರ ಅವರು ಅದೇ ಯೋಚನೆ ಮಾಡ್ತಾ ಇರ್ಬೋದು. ಸೊ ಡೆಫಿನೆಟ್ ಆಗಿ ಅಟ್ ಪ್ರೆಸೆಂಟ್ ಈ ಒಂದು ವ್ಯಕ್ತಿಗೆ ನಿಮ್ಮನ್ನ ಬಿಟ್ರೆ ಬೇರೆ ಯಾವುದೇ ಆಪ್ಷನ್ಸ್ ಇಲ್ಲ. ಅಂಡ್ ಆಪ್ಷನ್ಸ್ ಇದ್ರೂ ಕೂಡ ದಿಸ್ ಪರ್ಸನ್ ವಾಂಟ್ಸ್ ಟು ಗೆಟ್ ಬ್ಯಾಕ್ ಟು ಯು ಅಂತಾನೆ ನಾನು ಹೇಳ್ತಾ, ಗಾಡ್ ಬ್ಲೆಸ್ ಯು ಗೈಸ್.